ಹಾಯ್ ಎಲ್ಲರೂ ಹೆಂಗಿದಿರಿ? ಎಲ್ಲರೂ ಆರಾಮದಿರಲ್ಲ? ಎಲ್ಲರೂ ಆರಾಮದಿರತ್ತೆ ಅನ್ಕೊಳತ್ತೀನಿ. ಸೊ ಇವತ್ತು ನಾ ಎಲ್ಲರಿಗೂ ಯೂಸ್ಫುಲ್ ಆಗುವಂಥ ಒಂದು ಗುರೆಳ್ಳು ಚಟ್ನಿದ ರೆಸಿಪಿ ನಿಮ್ಮ ಜೋಡಿ ಶೇರ್ ಮಾಡಬೇಕು ಅಂದ್ಕೊಳತ್ತೀನಿ. ಸೊ ಗುರೆಳ್ಳು ಅಂದರೆ ಏನಂದ್ರೆ ನಮ್ಮ ಹಿರಿಯರೆಲ್ಲ ಅವ್ರ ಡೈಲಿ ಒಂದು ರುಟೀನ್ ಒಳಗೆ ಗುರೆಳ್ಳು ಚಟ್ನಿ ಪುಡಿ ಆಗಲಿ ಅಗಸಿ ಚಟ್ನಿ ಪುಡಿ ಆಗಲಿ ಆ್ಯಡ್ ಮಾಡ್ಕೋತಿದ್ರು. ಸೊ ಎಕ್ಸ್ಟ್ರಾ ಅವರು ಈಗ ನಾವು ಫ್ಲ್ಯಾಕ್ಸ್ ಸೀಡ್ಸ್ ತಿನ್ಬೇಕಪ್ಪ, ಗುರೆಳ್ಳು ತಿನ್ಬೇಕಪ್ಪ ಅಂತ ಇನ್ನು ಎಕ್ಸ್ಟ್ರಾ ಕನ್ಸ್ಯೂಮ್ ಮಾಡ್ತಾ ಇರಲಿಲ್ಲ. ಡೈಲಿ ಅವ್ರ ಫುಡ್ ಒಳಗನ ಇದು ಆ್ಯಡ್ ಆಗ್ತಿತ್ತು. ಸೊ ಅವ್ರಿಗೆ ಒಂದು ಹೆಲ್ತ್ ಬೆನಿಫಿಟ್ಸ್ ನಮಗಿಂತ ಜಾಸ್ತಿ ಸಿಗ್ತಿದ್ವು. ಗುರೆಳ್ಳು ಒಳಗೆ ನಮ್ಗೆ ಹಾರ್ಟ್ ಹೆಲ್ತ್ಗೆ ಇಂಪಾರ್ಟೆಂಟ್ ಆಗುವಂತಹ ಪ್ರೋಟೀನ್ ಆಗಲಿ, ಕಾರ್ಬೋಹೈಡ್ರೇಟ್ ಆಗಲಿ, ಫೈಬರ್, ಕ್ಯಾಲ್ಸಿಯಮ್ಮ, ಆಮೇಲೆ ವಿಟಮಿನ್ದು ಒಂದು ಒಳ್ಳೆಯ ಸೋರ್ಸ್ ಅಂತಲೇ ಹೇಳ್ಬೋದು ಇದನ್ನು. ಆಮೇಲೆ ರೋಗ ನಿರೋಧಕ ಶಕ್ತಿ ಇದ್ರಾಗ ಜಾಸ್ತಿ ಇರ್ತೈತಿ. ಆಮೇಲೆ ನಮ್ಮ ಸ್ಕಿನ್ ಹೆಲ್ತಿಗೂ ಕೂಡ ಇದು ಭಾಳ ಚಲೋ. ಆಮೇಲೆ ನಿದ್ರಾಹೀನತೆ ಅಂತ ಒಬ್ಬೊಬ್ರಿಗೆ ಏನು ಪ್ರಾಬ್ಲಮ್ ಇರ್ತಿತ್ತಲ್ಲ ಅಂಥವ್ರು ಇದನ್ನು ಡೈಲಿ ರುಟೀನ್ ಒಳಗೆ ಅವ್ರು ತೊಗೊಳೋದ್ರಿಂದ ಅವರಿಗೆ ಒಂದು ಸ್ವಲ್ಪ ಬೆನಿಫಿಟ್ಸ್ ಸಿಗ್ತಾವೆ. ಸೊ ಗುರೆಳ್ಳು ಚಟ್ನಿ ಮಾಡೋಕೆ ನಮಗೆ ಭಾಳ ಏನು ಸಾಮಗ್ರಿ ಬೇಕಾಗಂಗಿಲ್ಲ. ಉಪ್ಪು, ಜೀರಿಗೆ, ಆಮೇಲೆ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಇದ್ರೆ ಸಾಕು, ಒಣ ಮೆಣಸಿನ್ಕಾಯಿ. ಸೊ ಫಸ್ಟಿಗೆ ನಾನು ಇಲ್ಲಿ ಗುರೆಳ್ಳು ಸಣ್ಣ ಉರಿ ಒಳಗೆ ಹುರ್ಕೊಂಡು ಇಟ್ಕೊಳತ್ತೀನಿ. ಅದಾದಮೇಲೆ ಕರಿಬೇವು ಮತ್ತು ಬೆಳ್ಳುಳ್ಳಿನೂ ಹುರ್ಕೊಂಡಿನಿ ಲೈಟಾಗಿ. ಸೊ ಲಾಸ್ಟಿಗೆ ಎಲ್ಲನೂ ನಾವು ಮಿಕ್ಸರಿಗೆ ಹಾಕ್ಕೋಬೇಕು. ಗುರೆಳ್ಳು ಹಾಕ್ಕೊಂಡೀನಿ, ಆಮೇಲೆ ಅದಕ್ಕೆ ಜೀರಿಗೆ ಹಾಕ್ಕೊಂಡೀನಿ. ಸೊ ಒಣ ಮೆಣಸಿನ್ಕಾಯಿ ಇದ್ರೆ ಹಾಕೋರಿ, ಇಲ್ಲ ಅಂದ್ರೆ ಅದಕ್ಕೆ ನಾವು ಖಾರದ ಪುಡಿನ ಹಾಕ್ಕೋಬೋದು. ಉಪ್ಪಂತೂ ನಮ್ಗೆ ರುಚಿಗೆ ತಕ್ಕಂಗೆ. ಲಾಸ್ಟಿಗೆ ಹುರಿದಿಟ್ಕೊಂಡಿದ್ದಂತಹ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸಿ ಮಾಡ್ಕೊಂಡ್ರೆ ಆಯಿತು. ನಮಗೆ ಈಸಿ ಅಂದರೆ ಈಸಿ ಒಳಗೊಂದು ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಒಂದು ರೆಸಿಪಿ ನಮ್ಗೆ ತಯಾರಾಗೈತಿ. ಸೊ ಇದನ್ನು ನಾವು ರೊಟ್ಟಿಗೆ, ಚಪಾತಿಗೆ, ಆಮೇಲೆ ದೋಸೆಗೆ ಯಾವ್ದು ಬೇಕೋ ಅದಕ್ಕೂ ಯೂಸ್ ಮಾಡ್ಕೋಬೋದು. ಥ್ಯಾಂಕ್ ಯು.